ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟ ನಿಲ್ತಾ ಇಲ್ಲ. ಕೈಕಮಲ ನಾಯಕರ ಮಧ್ಯೆ ಒಳಬೇಗುದಿ ವಾರ್ ಶುರುವಾಗಿದೆ. ಇದೀಗ ರಾಜ್ಯ ರಾಜಕೀಯದಲ್ಲಿ ಇದೀಗ ಕುರ್ಚಿ ಕಾಳಗ ಕಿತ್ತಾಟ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಕೈಕಮಲ ನಾಯಕರ ಮಧ್ಯೆ ಒಳಬೇಗುದಿ ವಾರ್ ಶುರುವಾಗಿದೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ, ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಹುದ್ದೆಗಳಿಗಾಗಿ ವಾರ್ ನಡೀತಾ ಇರುವಂತದ್ದು. ಪರಿಷತ್ ನಿಗಮ ಮಂಡಳಿಗಾಗಿ ನಾನಾ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ. ಡಿಸಿಎಂ ಡೆಲ್ಲಿ ಭೇಟಿ ಬೆನ್ನಲ್ಲೇ ರಾಜಕೀಯ ಇದೀಗ ಗರಿಗೆದಿರಿದಿರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ಭಾರಿ ಚರ್ಚೆಗೆ ಒಳಗಾಗ್ತಾ ಇರುವಂತದ್ದು ಕುರ್ಚಿ ಕಾಳಗ. ಕೈಕಮಲ ನಾಯಕರ ಮಧ್ಯೆ ಒಳಬೇಗುದಿ ವಾರ್ ನಡೀತಾ ಇದೆ. ಪರಿಷತ್ ನಿಗಮ ಮಂಡಳಿಗಾಗಿ ನಾನಾ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ. ಡಿಸಿಎಂ ಡೆಲ್ಲಿ ಭೇಟಿ ಬೆನ್ನಲ್ಲೇ ರಾಜಕೀಯ ಇದೀಗ ಗದಗೇರಿರುವಂತದ್ದು. ಕುರ್ಚಿಗಾಗಿ ಎಲ್ಲೆಡೆ ಫೈಟ್ ನಡೀತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ, ಅದೇ ರೀತಿಯಾಗಿ ಡಿಸಿಎಂ ಕುರ್ಚಿಗಾಗಿ ಕಾಳಗ ನಡೀತಾ ಇದ್ರೆ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕಾಗಿ ಫೈಟ್ ನಡೀತಾ ಇರುವಂತದ್ದು. ಎಲ್ಲವೂ ಸರಿ ಇದ್ದಂತೆ ತೋರಿಸಿಕೊಳ್ಳಲಾಗ್ತಾ ಇದೆ, ಆದ್ರೆ ಏನೂ ಸರಿ ಇಲ್ಲ ಎನ್ನುವ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ನಡುವೆ ದೆಹಲಿ ಭೇಟಿಯನ್ನ ಮಾಡಿರುವಂತದ್ದು ಸಿಎಂ, ಅದೇ ರೀತಿಯಾಗಿ ಡಿಸಿಎಂ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿಗಾಗಿ ಸಮಯವನ್ನ ಕೂಡ ಕೇಳಿದ್ದಾರೆ. ಇಬ್ಬರು ಕೂಡ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ ಈ ಒಂದು ಭೇಟಿಯಲ್ಲಿ. ಕುರ್ಚಿಗಾಗಿ ಕಿತ್ತಾಟ ಜೋರಾಗಿರುವಂತದ್ದು ಎರಡೂ ಪಕ್ಷದಲ್ಲೂ ಕೂಡ. ಒಂದ್ ಕಡೆ ಸಿಎಂ ಕುರ್ಚಿಗಾಗಿ ಫೈಟ್ ಮುಗಿತಾ ಇಲ್ಲ, ಡಿಸಿಎಂ ಕೂಡ ಸಿಎಂ ಕುರ್ಚಿನ ಬಿಟ್ಕೊಡಲು ತಯಾರಿಲ್ಲ. ಒಳಗೊಳಗೆ ಸಿಎಂ ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳಲು ನಾನಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಈ ನಡುವೆ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಫೈಟ್ ನಡೀತಾ ಇರುವಂತದ್ದು. ಹಾಗಾಗಿ ಈಗಾಗಲೇ ದೆಹಲಿ ಭೇಟಿಯನ್ನ ಕೈಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿದ್ರು. ಅದಾದ ನಂತರ ಕುರ್ಚಿ ಕಾಳಗ ಎಲ್ಲೋ ಒಂದ್ ಕಡೆ ಕಡಿಮೆ ಆಯಿತು. ಇನ್ನು 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವ ಹೇಳಿಕೆಗಳು ಬಂದವು. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವ ಮಾತನ್ನ ಕೂಡ ಆಡಿದ್ರು. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ದೇರ್ ಇಸ್ ನೋ ಆಪ್ಷನ್ ಅನ್ನುವ ಮೂಲಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಆದ್ರೆ ಏನೂ ಕೂಡ ಸರಿ ಇಲ್ಲ ಎನ್ನುವ ಊಹಾಪೋಹಗಳು ಇವಾಗ ಎದ್ದಿರುವಂತದ್ದು. ಈಗಾಗಲೇ ದೆಹಲಿ ಪ್ರಯಾಣವನ್ನ ಮಾಡಿದ್ದಾರೆ ಇಬ್ಬರು ಕೂಡ. ಇಂದು ನಡೆಯುವಂತಹ ವಿಚಾರ ಸಂಕಿರಣದಲ್ಲಿ ಸಿಎಂ ಭಾಗಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಅದಾದ ನಂತರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ. ಕುರ್ಚಿಯ ವಿಚಾರವಾಗಿಯೂ ಕೂಡ ಕೆಲವೊಂದಷ್ಟು ಚರ್ಚೆಗಳು ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಇಂದು ದೆಹಲಿಯಲ್ಲಿ ನಡೆಯುವಂತಹ ವಿಚಾರ ಸಂಕಿರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗುವಂಥದ್ದು. ಕುರ್ಚಿಗಾಗಿ ನಾನಾ ರೀತಿಯಾದಂತಹ ಮಸಲತ್ಗಳನ್ನ ಮಾಡ್ತಿದ್ದಾರೆ, ಪ್ಲಾನ್ಗಳನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನಾನಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಗುಸುಗುಸು ಪಿಸುಪಿಸು ಜೋರಾಗಿದೆ. ಡಿಸಿಎಂ ಡೆಲ್ಲಿ ಭೇಟಿ ಬೆನ್ನಲ್ಲೇ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ. ಡಿಸಿಎಂ ಡೆಲ್ಲಿ ಭೇಟಿ ಬೆನ್ನಲ್ಲೇ ದಲಿತ ನಾಯಕರು ಇದೀಗ ಅಲರ್ಟ್ ಆಗಿರುವಂತದ್ದು. ಡಿನ್ನರ್ ನೆಪದಲ್ಲಿ ದಲಿತ ಸಚಿವರಿಂದ ಪಾಲಿಟಿಕ್ಸ್ ಪಾರ್ಟಿಯನ್ನ ಮಾಡಲಾಗ್ತಾ ಇದೆ. ದೆಹಲಿಗೆ ಭೇಟಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷಿಯಿಂದ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ.
ಬೆಂಗಳೂರಿನ ನಿವಾಸದಲ್ಲಿ ಶಾಸಕರು ಸಚಿವರು ಒಗ್ಗಟ್ಟಾಗಿದ್ದಾರೆ. ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ನ ಪರಿಷತ್ ಸದಸ್ಯರಿಗೂ ಕೂಡ ಸಭೆಗೆ ಬುಲಾವನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂಗಾಗಿ ಗುಸುಗುಸು ಜೋರಾಗಿಯೇ ನಡೀತಾ ಇದೆ. ಹಾಗಾಗಿ ಡಿಸಿಎಂ ಡೆಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ದಲಿತ ನಾಯಕರು ಅಲರ್ಟ್ ಆಗಿರುವಂತದ್ದು. ಡಿನ್ನರ್ ನೆಪದಲ್ಲಿ ಪೊಲಿಟಿಕಲ್ ಪಾರ್ಟಿಯನ್ನ ಮಾಡಲು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಸ್ಥಾನದ ಆಕಾಂಕ್ಷಿಯಿಂದ ಪಾರ್ಟಿಯನ್ನ ಮಾಡಲು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇರುವಂತದ್ದು. ಬೆಂಗಳೂರಿನ ನಿವಾಸದಲ್ಲಿ ಶಾಸಕರು ಸಚಿವರು ಒಗ್ಗಟ್ಟನ್ನ ಪ್ರದರ್ಶಿಸಲು ಮುಂದಾಗ್ತಾ ಇದ್ದಾರೆ. ಈ ವೇಳೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರಿಗೂ ಕೂಡ ಸಭೆಗೆ ಬುಲಾವನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಕುರ್ಚಿಗಾಗಿ ಹಲವು ಫೈಟ್ಗಳು ನಡೀತಾ ಇದ್ದಾವೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಅದೇ ರೀತಿಯಾಗಿ ಖರ್ಗೆ ಕೂಡ ಮುಂದೆ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ದೆಹಲಿ ಭೇಟಿಯನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಸಿಎಂ ಹೋಗಿದ್ದಾರೆ, ಅದೇ ರೀತಿಯಾಗಿ ಡಿಸಿಎಂ ಕೂಡ ದೆಹಲಿಗೆ ಹೋಗಿರುವಂತದ್ದು. ಇದರ ಬೆನ್ನಲ್ಲೇ ದಲಿತ ನಾಯಕರು ಅಲರ್ಟ್ ಆಗಿರುವಂತದ್ದು. ಹಾಗಾಗಿ ಡಿನ್ನರ್ ಪಾರ್ಟಿ ನೆಪದಲ್ಲಿ ಪೊಲಿಟಿಕಲ್ ಪಾರ್ಟಿಯನ್ನ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಈಗಾಗಲೇ ಸಚಿವರು ಶಾಸಕರನ್ನ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೋಸ್ಕರ ಈ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಪೊಲಿಟಿಕಲ್ ಪಾರ್ಟಿಯನ್ನ ಮಾಡ್ತಿದ್ದಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲೇ ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಪೊಲಿಟಿಕಲ್ ಪಾರ್ಟಿಯನ್ನ ಮಾಡ್ತಾ ಇರುವಂತದ್ದು ದಲಿತ ನಾಯಕರು. ಸಾಕಷ್ಟು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ. ಅವರು ಕೂಡ ಈ ಬಾರಿ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಸಾಕಷ್ಟು ಒಂದ್ ಕಡೆ ಶತಾಯಗತಾಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೀಗ ಇತ್ತೀಚೆಗೆ ಕೂಡ ವಿಜಯಪುರದ ಕಾರ್ಯಕ್ರಮವೊಂದರಲ್ಲಿ ಏನು 1999ರಲ್ಲಿ ಕೂಡ ನನಗೆ ಒಂದ್ ಕಡೆ ನಾವು ವಿರೋಧ ಪಕ್ಷದ ನಾಯಕನಾಗಿ ಹಲವಾರು ಕೆಲಸವನ್ನು ಕೂಡ ಮಾಡಿದ್ದೆ 5 ವರ್ಷಗಳ ಕಾಲ. ಅದಾದ ಬಳಿಕ 3 ತಿಂಗಳು ಬಂದಿರತಕ್ಕಂಥ ಎಸ್.ಎಂ. ಕೃಷ್ಣ ಅವರೇ ಸಿಎಂ ಆಗಿಬಿಟ್ರು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ನನಗೆ ಸಿಎಂ ಸ್ಥಾನ ಒಂದು ತಪ್ತು ಅನ್ನುವಂತ ರೀತಿಯಲ್ಲಿ ಕೂಡ ಅವರ ಒಂದು ಮಾತುಗಳನ್ನು ಕೂಡ ಅವರ ಅಸಹಾಯಕತೆಗಳನ್ನು ಕೂಡ ಅವರು ಹೇಳ್ಕೊಂಡಿದ್ರು. ಹಾಗಾಗಿ ಈ ಒಂದು ಹೇಳಿಕೆ ಬೆನ್ನಲ್ಲೇ ಅದನ್ನ ಪರಮೇಶ್ವರ್ ಅವರು ಕೂಡ ಅದನ್ನ ಬೆಂಬಲಿಸಿದ್ರು. ಅಂದ್ರೆ ಅವರಿಗೆ ಅಂತ ಅರ್ಹತೆ ಇತ್ತು, ಅವರಿಗೆ ಹೌದು ಆ ಒಂದು ಕ್ಷಣದಲ್ಲಿ ಆ ಒಂದು ಕಾಲದಲ್ಲಿ ಹಂಗ ಆಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದರಲ್ಲಿ ಏನ್ ತಪ್ಪಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಇದೀಗ ಏನಾದ್ರೂ ಸಿಎಂ ಸ್ಥಾನದ ಪ್ರಬಲ ಪೈಪೋಟಿಯಲ್ಲಿರ್ತಕ್ಕಂಥ ಪರಮೇಶ್ವರ್ ಅವರು ಒಂದ್ ಕಡೆ ಈಗ ಪವರ್ ಶೇರಿಂಗ್ ಅಂತಕ್ಕಂಥ ವಿಚಾರ ಕೂಡ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಏನಾದ್ರೂ ಇದನ್ನ ಬದಲಾವಣೆ ಮಾಡುವಂತ ಹಂತ ಬಂದ್ರೆ ಅಲ್ಲಿ ದಲಿತ ನಾಯಕರಿಗೆ ಕೂಡ ಈ ಬಾರಿ ಸಿಎಂ ಸ್ಥಾನದ ಅವಕಾಶವನ್ನ ಕೊಡಬೇಕು ಅಥವಾ ಮುಂದಾದ್ರೂ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇರುವಂತದ್ದು. ಹಾಗಾಗಿ ತಮ್ಮ ದಲಿತ ಸಮುದಾಯದ ನಾಯಕರ ಹಿಡಿದಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಯಾಕಂತಂದ್ರೆ ಈ ಹಿಂದೆ ಡಿನ್ನರ್ ಮೀಟಿಂಗ್ ಅನ್ನ ಕರೆದಂತ ಸಂದರ್ಭದಲ್ಲಿ ಈ ಒಂದಿಷ್ಟು ಮಾಹಿತಿ ಉಳ್ಳಂತ ಈ ಸಭೆಯನ್ನು ನಡೆಸ್ತಾ ಇದ್ದಾರೆ, ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಅದನ್ನ ರದ್ದುಗೊಳಿಸುವಂತ ಪ್ರಯತ್ನಕ್ಕೆ ಸಫಲತೆ ಕಂಡಿದ್ರು. ಆದ್ರೆ ಇದೀಗ ಒಳ ಮೀಸಲಾತಿ ವಿಚಾರದ ನೆಪದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಈಗಾಗಲೇ ಖರ್ಗೆ ಅವರು ಕೂಡ ಈ ರೀತಿಯಾದಂತಹ ಮನಸ್ತಾಪನ ಹೊರಗಡೆ ಹಾಕಿದ್ದಾರೆ. ಅಂದ್ರೆ ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ರು, ನಾನ್ ಸಿಎಂ ಆಗಕ್ಕಾಗ್ಲಿಲ್ಲ, ಪಕ್ಷಕ್ಕಾಗಿ ಕಷ್ಟವನ್ನ ಪಟ್ಟಿದ್ದೆ, ಆದ್ರೆ ಸಿಎಂ ಆಗೋಕ್ಕಾಗ್ಲಿಲ್ಲ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಪರಮೇಶ್ವರು ಮತ್ತೆ ಖರ್ಗೆ ಅವರ ನಡುವೆ ಫೈಟ್ ಬೀಳುವಂತಹ ಸಾಧ್ಯತೆ ಇದೆಯಾ ಸಿಎಂ ಕುರ್ಚಿಗಾಗಿ? ಸುಕನ್ಯಾ, ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದಲಿತ ನಾಯಕರಲ್ಲಿ ಪ್ರಮುಖ ನಾಯಕರು. ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಹುದ್ದೆಗಳನ್ನು ಕೂಡ ನಿಭಾಯಿಸಿ ಈಗ ಎಐಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಆ ಸಮುದಾಯದ ಎಲ್ಲ ನಾಯಕರ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಒಂದಿಷ್ಟು ನಾಯಕತ್ವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿದೆ. ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಅಥವಾ ಅವ್ರನ್ನ ಬೆಂಬಲಿಸುವ ಮುಖಾಂತರ ತಮಗೂ ಕೂಡ ಒಂದಿಷ್ಟು ಹುದ್ದೆ ಕೂಡ ಸಿಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಹಲವಾರು ದಲಿತ ಸಮುದಾಯದ ನಾಯಕರಲ್ಲಿ ಕೂಡ ಇದ್ದಾರೆ. ಅದರ ಭಾಗವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು
ಕೂಡ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಬರ್ಲಿ, ಅವ್ರಿಗೆಲ್ಲವೂ ಕೂಡ ಅವಕಾಶ ಇದೆ, ಅವರಿಗೆ ಅರ್ಹತೆ ಇದೆ ಅನ್ನುವಂತ ಮಾತುಗಳನ್ನು ಕೂಡ ಆಡಿದ್ರು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಇವರು ಕೂಡ ಸಿಎಂ ಸ್ಥಾನದ ಗದ್ದುಗೆ ಏರಬೇಕು ಅನ್ನುವಂತಹ ಒಂದಿಷ್ಟು ತಂತ್ರಗಾರಿಕೆಯಲ್ಲೂ ಕೂಡ ಪರಮೇಶ್ವರ್ ಇರುವಂತದ್ದು. ಹಾಗಾಗಿ ಅವ್ರನ್ನ ವಿರೋಧ ಕಟ್ಟಿಕೊಳ್ಳುವಂತ ಪ್ರಯತ್ನಕ್ಕೆ ಮತ್ತೆ ಅಂತಹ ಸಾಹಸಕ್ಕೆ ಪರಮೇಶ್ವರ್ ಹೋಗೋದಿಲ್ಲ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಅವರ ಸಮುದಾಯದ ವಲಯದಲ್ಲಿ ಇರುವಂತದ್ದು. ಹಾಗಾಗಿ ಏನು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಅವರು ಪ್ರಧಾನಮಂತ್ರಿ ಆಗುವಂತಹ ಮಟ್ಟದಲ್ಲಿದ್ದಾರೆ ಅನ್ನುವಂಥದ್ದು ಕೆಲವೊಂದಿಷ್ಟು ನಾಯಕರ ವಾದ ಕೂಡ ಇದೆ. ಹಾಗಾಗಿ ಅವರು ಮತ್ತೆ ರಾಜಕಾರಣಕ್ಕೆ ಬರುವಂತದ್ದು ಅಷ್ಟೊಂದು ಸಾಧ್ಯತೆಗಳು ಕಡಿಮೆ ಇದೆ. ಹಾಗಾಗಿ ಈ ಒಂದು ಸಮುದಾಯ ಅಂದ್ರೆ ದಲಿತ ಸಮುದಾಯದವರಿಗೂ ಕೂಡ ಈ ಹಿಂದೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಗಳು ಎಲ್ಲ ಒಂದ್ ಕಡೆ ಬೇರೆ ಬೇರೆ ಒಂದಿಷ್ಟು ವಿಚಾರಗಳು ಕಾರಣಗಳು ಬಂದಂತ ಸಂದರ್ಭದಲ್ಲಿ ಅವುಗಳ ಕೈ ತಪ್ಪಿರ್ತಕ್ಕಂಥದ್ದು. ಆದ್ರೆ ಈ ಬಾರಿ ನಮ್ಮೆಲ್ಲಾ ಸಮುದಾಯದ ಜನಪ್ರತಿನಿಧಿಗಳು ಎಲ್ಲರೂ ಪ್ರಬಲ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಪಕ್ಷದ ವಲಯದಲ್ಲಿ ಕೂಗು ಹಾಕಿದ್ರೆ ನಮಗೆ ಏನಾದ್ರೂ ಒಂದು ಅವಕಾಶ ಸಿಗಬಹುದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಕೂಡ ಪರಮೇಶ್ವರ್ ಇರುವಂತದ್ದು. ಹಾಗಾಗಿ ತಮ್ಮ ಸಮುದಾಯದ ಎಲ್ಲ ಒಂದು ಜನಪ್ರತಿನಿಧಿಗಳನ್ನ ಶಾಸಕರು, ಪರಿಷತ್ ಸದಸ್ಯರು ಮತ್ತೆ ಪ್ರಬಲ ಮುಖಂಡರನ್ನು ಕೂಡ ಸೇರಿಸಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯದ ಹಿಂದಿನಿಂದಲೂ ಕೂಡ ಮತ ಬ್ಯಾಂಕ್ ಇದ್ದಂತೆ, ಹಾಗಾಗಿ ಕಾಂಗ್ರೆಸ್ ಪಕ್ಷ ನಮಗೂ ಕೂಡ ದಲಿತ ನಾಯಕರು ಕೂಡ ಒಂದು ಬಾರಿ ಅವಕಾಶ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಬೇಡಿಕೆಯನ್ನು ಕೂಡ ಪ್ರಬಲವಾಗಿ ಇಡೋಣ, ಎಐಸಿಸಿ ನಾಯಕರ ಮುಂದೆ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಹೇಳೋಣ ಅನ್ನುವಂತಹ ಒಂದಿಷ್ಟು ಚರ್ಚೆಗಳನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೂಡ ಮಾಡುವಂತಹ ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ಪರಮೇಶ್ವರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಫೈಟ್ ಆಗುವಂತದ್ದು ಎಲ್ಲ ಸಾಧ್ಯತೆ ಕಡಿಮೆ ಇದೆ. ಆದ್ರೆ ಆ ಸ್ಥಾನ ಅಂದ್ರೆ ಸಿಎಂ ಸ್ಥಾನ ದಲಿತ ನಾಯಕರಿಗೆ ಕೊಡಬೇಕು ಅನ್ನುವಂತ ಏನಾದ್ರೂ ತೀರ್ಮಾನವನ್ನ ಹೈಕಮಾಂಡ್ ನಾಯಕರು ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಫೈಟ್ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇವೆ. ಸುಕನ್ಯಾ. ಎಸ್ ಬಸವರಾಜ್, ಈಗ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಡಿನ್ನರ್ ಪಾರ್ಟಿ ನೆಪದಲ್ಲಿ ಪೊಲಿಟಿಕಲ್ ಪಾರ್ಟಿನ ಮಾಡ್ತಿದ್ದಾರೆ, ಅದೆಲ್ಲ ಒಂದ್ ಕಡೆ ವರ್ಕೌಟ್ ಆಗುತ್ತಾ? ಸುಕನ್ಯಾ, ಈ ಹಿಂದೆ ಕೂಡ ಪರಮೇಶ್ವರ್ ಅವರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಕೂಡ ಎಲ್ಲ ನಾಯಕರಿಗೂ ಕೂಡ ತಿಳಿಸಿದ್ರು. ಅದರಂತೆ ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆ ಆಗಿತ್ತು. ಆದ್ರೆ ಎಲ್ಲೊಂದ್ ಕಡೆ ಇದು ಒಂದಿಷ್ಟು ಸರ್ಕಾರದ ಮೇಲೆ ಪಕ್ಷದ ಮೇಲೆ ಹೊಡೆತ ಬೀಳುವಂತದ್ದು, ವಿಪಕ್ಷಗಳಿಗೆ ಟೀಕಾ ಪ್ರಹಾರ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದ ಅಡಿಯಲ್ಲಿ ಅದನ್ನ ರದ್ದುಗೊಳಿಸುವಂತ ಪ್ರಯತ್ನದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಯಶಸ್ವಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಆ ಒಂದು ಡಿನ್ನರ್ ಮೀಟಿಂಗ್ ಅಂತ ಸಮುದಾಯದ ಹಲವು ವಿಚಾರಗಳು ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಮತ್ತೆ ಏನೆಲ್ಲ ನಮ್ಮ ಸರ್ಕಾರದ ಮುಂದೆ ಬೇಡಿಕೆ ಇಡಬೇಕು ಅನ್ನುವಂತ ವಿಚಾರಗಳನ್ನ ನಾವು ಚರ್ಚೆ ಮಾಡುವುದಕ್ಕೆ ಸಭೆಯನ್ನು ಕರೆದಿದ್ವಿ ಅನ್ನುವಂಥದ್ದು ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಈಗ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇದ್ದೇವೆ ಅನ್ನೋದು ಪಕ್ಷದ ನಾಯಕರು ಕೂಡ ತಿಳಿಸಿ ಪರಮೇಶ್ವರ್ ಅವರು ಕೂಡ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಹಾಗಾಗಿ ಸಭೆ ದಲಿತ ನಾಯಕರು ಎಲ್ಲರೂ ಕೂಡ ಒಕ್ಕೂರಿನಿಂದ ಸೇರಿದಂತ ಸಂದರ್ಭದಲ್ಲಿ ಒಂದಿಷ್ಟು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಈಗ ಸ್ಥಾನಮಾನ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗುವಂತ ಎಲ್ಲಾ ಸಾಧ್ಯತೆ. ಹಾಗಾಗಿ ಇದನ್ನ